ತುಂಬಗಿ ಎಂಬ ಹಳ್ಳಿ ಹಸಿರು ತೋಟಗಳು, ಗದ್ದೆಗಳ ನಡುವೆ ಹರಡುವ ಒಪ್ಪಂದದ ಹಳ್ಳಿ. ಇಲ್ಲಿ ಬೆಳೆದವರು ಇಬ್ಬರು ಅಟ್ಟಹಾಸಿ ಸ್ನೇಹಿತರು, ಪರಶುರಾಮ ಮತ್ತು ಲಕ್ಷ್ಮಣ. ಬಾಲ್ಯದ ದಿನಗಳಿಂದಲೇ ತಮ್ಮ ಸ್ನೇಹ ಬಲವಂತದಂತೆ ಬೆಳೆದಿತ್ತು. ಒಟ್ಟಿಗೆ ಶಾಲೆಗೆ ಹೋಗೋದು, ಕಬ್ಬಿಣ ಆಟವಾಡೋದು, ಬೆಟ್ಟ ಏರೋದು, ಎಲ್ಲದರಲ್ಲೂ ಈ ಬರಸಂಗಾತಿ. ಆದರೆ ಕಾಲ ಬದಲಾಯಿತ್ತಪ್ಪ. ಶಾಲೆ ಮುಗಿದ ಮೇಲೆ ಪರಶುರಾಮ ಪಟ್ಟಣದಲ್ಲಿ ಮುಂದಾಗಿ ಪೊಲೀಸ್ ತರಬೇತಿಗೆ ತೆರಳಿದ. ಗ್ರಾಮದಿಂದ ದೂರದ ಪಟ್ಟಣದಲ್ಲಿ ಕನಸು ಬೆಳೆಸಿದ. ಅವನು ತಾನು ಓದಿಕೊಂಡು ಕಠಿಣ ಪರಿಶ್ರಮದಿಂದ ಪೊಲೀಸ್ ಅಧಿಕಾರಿಯಾದ. ಇತ್ತ ಲಕ್ಷ್ಮಣ ಓದಿನಲ್ಲಿ ಆಸಕ್ತಿಯಿಲ್ಲದೆ ಹಳ್ಳಿಯಲ್ಲಿಯೇ ಉಳಿದು ತಂದೆಯ ಗದ್ದೆ ನೋಡಿಕೊಳ್ಳಲು ಆರಂಭಿಸಿದ. ತಾನು ಮಣ್ಣಿನ ಮಗ ಅಂತ ಹೆಮ್ಮೆಪಟ್ಟು ಹಳ್ಳಿಗಬೇಕಾದಾಗ ತಕ್ಷಣ ಮುಂದೆ ನಿಲ್ಲುವವನಾದ. ವರ್ಷಗಳ ನಂತರ ಒಂದು ದಿನ ಪರಶುರಾಮ ತನ್ನ ಸರ್ಕಾರಿ ಜವಾಬ್ದಾರಿ ಮುಗಿಸಿ ತಮ್ಮ ಹಳ್ಳಿಗೆ ಭೇಟಿ ಕೊಟ್ಟ. ಖಾಕಿ ಉಡುಪಿನಲ್ಲಿ ಅವನನ್ನು ನೋಡಿ ಹಳ್ಳಿ ಜನ ತಲೆ ನಮನ ಮಾಡಿದ್ರು. ಅದೇ ಸಮಯದಲ್ಲಿ ಗದ್ದೆಯಲ್ಲಿ ಲಂಗಿ ಕಟ್ಟಿಕೊಂಡು ಕಲ್ಲು ಹೊರುವ ಲಕ್ಷ್ಮಣನನ್ನು ಕಂಡ ಪರಶುರಾಮ ಓಡಿಕೊಂಡು ಬಂದ. ಪರಶುರಾಮ: ಲಕ್ಷ್ಮಣ, ನಾನು ಎಷ್ಟೋ ಜನ ನೋಡಿದ್ದಾನೆ, ಆದರೆ ನಿನ್ನಷ್ಟು ನಿಜವಾದ ಮನುಷ್ಯ ಯಾರೂ ಕಾಣಿಲ್ಲ. ನೀನೊಂದಿಗಿನ ಸ್ನೇಹವೇ ನನಗೆ ಹೆಮ್ಮೆ. ಲಕ್ಷ್ಮಣ: ನಾನು ಓದಿಲ್ಲ ಅಂತ ಪಶ್ಚಾತ್ತಾಪ ಇಲ್ಲ ಗೆಳೆಯ. ನಿನ್ನನ್ನು ನೋಡಿದಾಗ ನನಗೆ ಗರ್ವವಾಗತ್ತೆ. ಆದ್ರೆ ನಾವಿಬ್ಬರು ನಮ್ಮ ಹಳ್ಳಿಗೆ ಏನಾದ್ರೂ ಕೊಡುವ ವ್ಯಕ್ತಿಗಳಾಗಿ ಬೆಳೆದಿದ್ವಿಯಲ್ವಾ? ಕೊನೆಯ ಚಿತ್ರ. ಅಬ್ಬಾ, ಒಂದು ಕೊನೆಯ ಸನ್ನಿವೇಶ. ಇಬ್ಬರು ಗೆಳೆಯರು ಒಂದು ಗಿಡದ ನೆರಳಲ್ಲಿ ಕುಳಿತು ನಗು ಹಂಚಿಕೊಳ್ಳುತ್ತಿರುವ ದೃಶ್ಯ. ಹೋದರು ಬೇರೆ ದಾರಿಯಲ್ಲಿ, ಆದರೂ ಹೃದಯ ಒಂದೇ ದಾರಿಯಲ್ಲಿ.